ನಮಸ್ಕಾರ ಕನ್ನಡಿಗರೇ. ಈ ತರಹ ಆಲೂ ಪರಾಟನ ಹೇಗೆ ಮಾಡೋದಂತ ನಾವು ಇಂದಿನ ಈ ವಿಡಿಯೋಯಲ್ಲಿ ನೋಡ್ಕೊಳ್ಳೋಣ. ಎಷ್ಟೊಂದು ಸಾಫ್ಟ್ ಆಗಿವೆ ಮತ್ತು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿ ಕೂಡ ಆಗಿವೆ. ಮೊದಲನೇ ಸ್ಟೆಪ್ ಏನಂದರೆ, ನಾವು ಮೊದಲು ಹಿಟ್ಟನ್ನು ನಾದ್ಕೊಳ್ಳೋಣ. ಹಿಟ್ಟನ್ನು ನಾದ್ಕೊಳ್ಳೋಕ್ಕೆ 1.5 ಕಪ್ ನಾವು ಇಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಂಡೇವೆ. 1 ಕಪ್ಪು ಮೈದಾ ಹಿಟ್ಟನ್ನು ತೆಗೆದುಕೊಂಡೇವೆ. ಅಂದರೆ 2.5 ಕಪ್ ನಾವು ಇಲ್ಲಿ ಹಿಟ್ಟನ್ನು ತೆಗೆದುಕೊಂಡೇವೆ. ಇದರಲ್ಲಿ ಸಿಹಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಮತ್ತು 1 ಟೀ ಸ್ಪೂನ್ ಎಣ್ಣೆನ ಹಾಕೋಣ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು, ಮೈದಾ, ಎಣ್ಣೆ ಮತ್ತು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಆಗಿ ನೀರು ಹಾಕಿ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. 1-2 ನಿಮಿಷ ಹತ್ತುತ್ತೆ ನಾದೋದಕ್ಕೆ. ಇದನ್ನು ಚೆನ್ನಾಗಿ ನಾದ್ತಾ ಹೋಗಿ ಈ ತರಹ ನಾದ್ಕೊಳ್ಳೋಣ. ನೀವು ಮೊದಲನೇ ಸಾರಿ ಪರಾಠ ಮಾಡ್ತಾ ಇದ್ದರೆ ಸ್ವಲ್ಪ ಗಟ್ಟಿನೇ ನಾದ್ಕೊಳ್ಳಿ. ಇಲ್ಲದೇ ಇದ್ದರೆ ನಿಮಗೆ ಪ್ರಾಕ್ಟೀಸ್ ಇದ್ದರೆ ನೀವು ಸ್ವಲ್ಪ ತಿಳು ಕೂಡ ನಾದಬಹುದು. ಈ ತರಹ ನಾನು ಈಗ ಗಟ್ಟಿನೇ ನಾದ್ತಾ ಇದ್ದೇನೆ. ಇದನ್ನು ಈಗ ನಾವು ರೆಸ್ಟ್ಗಾಗಿ ಇಡೋಣ 15ರಿಂದ 20 ನಿಮಿಷಕ್ಕೋಸ್ಕರ. ಅಷ್ಟು ಹೊತ್ತಲ್ಲಿ ನಾವು ಎರಡನೇ ಸ್ಟೆಪ್ಪನ್ನು ನೋಡ್ಕೊಳ್ಳೋಣ. ಇಲ್ಲಿ ನಾವು ಮಸಾಲೆನ ಮಾಡ್ಕೊಳ್ಳೋಣ. ಪರಾಟಾಗೆ ತುಂಬುವಂತಹ ಒಳಗಡೆ ಇರುವ ಸ್ಟಫಿಂಗನ್ನು ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಇಲ್ಲಿ 7ರಿಂದ 8 ಮೆಣಸಿನಕಾಯಿ ತೆಗೆದುಕೊಂಡೇನೆ. ಇದರಲ್ಲಿ ಸ್ವಲ್ಪ ಶುಂಠಿ, ಸಾಕಷ್ಟು ಕೊತ್ತಂಬರಿ, ನಿಮಗೆ ಎಷ್ಟು ಬೇಕು ಆ ಪ್ರಮಾಣದಲ್ಲಿ ನೀವು ಕೊತ್ತಂಬರಿ ಹಾಕಿ. ಇದರಲ್ಲಿ 1 ಟೀ ಸ್ಪೂನ್ ನೀರನ್ನು ಹಾಕಿ ಇದನ್ನು ಮಿಕ್ಸಿಗೆ ಹಚ್ಚಿ ಈ ತರಹ ಗ್ರೈಂಡ್ ಮಾಡ್ಕೊಳ್ಳಿ. ಅಂದರೆ ತುಂಬಾ ಪೇಸ್ಟಾಗಿ ಬೇಡ, ಈ ತರಹ ದಪ್ಪ ಇದ್ದರೂ ನಡೆಯುತ್ತೆ. ಈಗ ನಾನು ಅರ್ಧ kg ಆಲೂಗಡ್ಡೆನ ಈ ತರಹ ಕುದಿಸಿ ಇಟ್ಟಿದ್ದೆ. ಇದು ಅರ್ಧ kg ಆಲೂಗಡ್ಡೆ ಇದೆ. ಈ ತರಹ ಚೆನ್ನಾಗಿ ಕುದಿಸ್ಬೇಕು ಆಲೂಗಡ್ಡೆನ. ಈ ಆಲೂಗಡ್ಡೆನ ನಾವು ಮ್ಯಾಶ್ ಮಾಡ್ಕೊಳ್ಳೋಣ. ಕೈಯಿಂದ ಕೂಡ ಮ್ಯಾಶ್ ಮಾಡಬಹುದು. ನಾನು ಇಲ್ಲಿ ಈ ತರಹ ಇದನ್ನು ಮ್ಯಾಶ್ ಮಾಡ್ತಾ ಇದ್ದೇನೆ. ಇದನ್ನು ಮ್ಯಾಶ್ ಮಾಡಿ ಒಂದು ಸೈಡಲ್ಲಿ ಇಡೋಣ. ಮೂರನೇ ಸ್ಟೆಪ್ಪು, ಈರುಳ್ಳಿನ 3ರಿಂದ 4 ಈರುಳ್ಳಿನ ಕಟ್ ಮಾಡಿ ತೆಗೆದುಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ, ಅರಿಶಿನ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಶುಂಠಿ, ಕೊತ್ತಂಬರಿ ಮತ್ತು ಮೆಣಸಿನಕಾಯಿ ಪೇಸ್ಟು ಮತ್ತು 1 ಬೌಲ್ ಕಡಲೆ ಹಿಟ್ಟನ್ನು ತೆಗೆದುಕೊಳ್ಳೋಣ. 4ನೇ ಸ್ಟೆಪ್ಪು, ಈ ಕಡಲೆ ಹಿಟ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ ಕಡಿಮೆ ಇಟ್ಟು ಇದರಲ್ಲಿ 1 ಟೀ ಸ್ಪೂನ್ ತುಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಯಾಕೆ ಫ್ರೈ ಮಾಡಿದಂತ ನಾನು ಆಮೇಲೆ ನಿಮಗೆ ಹೇಳುತ್ತೇನೆ. ಈಗ ಒಂದು ಪಾತ್ರೆಯಲ್ಲಿ 2 ಟೀ ಸ್ಪೂನ್ ಎಣ್ಣೆನ ಹಾಕೋಣ. ಇದರಲ್ಲಿ 1 ಟೀ ಸ್ಪೂನ್ ಸಾಸಿವೆನ ಹಾಕೋಣ. 1 ಟೀ ಸ್ಪೂನ್ ಜೀರಿಗೆನ ಹಾಕೋಣ. ಸ್ವಲ್ಪ ಕರಿಬೇವನ್ನು ಹಾಕೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ನಾವು ಪೇಸ್ಟ್ ಮಾಡಿದ ಮೆಣಸಿನಕಾಯಿ ಪೇಸ್ಟು ಇದರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಈ ಒಗ್ಗರಣೆಯಲ್ಲಿ ಈ ತರಹ ಮಿಕ್ಸ್ ಮಾಡ್ತಾ ಹೋಗೋಣ. ಒಂದು 15 ಸೆಕೆಂಡ್ ಅಷ್ಟು ಮಿಕ್ಸ್ ಮಾಡಿ ಆಮೇಲೆ ಇದರಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವ ಈ ಈರುಳ್ಳಿನ ಹಾಕೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗಲಿ ಆ ತರಹ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದರಲ್ಲಿ ಅರಿಶಿನ ಹಾಕೋಣ. 1-2 ನಿಮಿಷ ಗ್ಯಾಸ್ ಫ್ಲೇಮ್ ಕಡಿಮೆನೇ ಇಟ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗೋಣ. ಈರುಳ್ಳಿ ಸಾಫ್ಟ್ ಆದಮೇಲೆ ಇದರಲ್ಲಿ ನಾವು ಆಲೂಗಡ್ಡೆ, ಮ್ಯಾಶ್ ಮಾಡಿದ ಆಲೂಗಡ್ಡೆನ ಹಾಕೋಣ. ಇದಕ್ಕೆ ಸಿಹಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಇದು ಆಲೂಗಡ್ಡೆ ಸ್ಟಫಿಂಗು, ಅಂದರೆ ನಮಗೆ ಪರಾಟೆಯಲ್ಲಿ ತುಂಬೋದಕ್ಕೋಸ್ಕರ ಈ ತರಹ ಆಲೂಗಡ್ಡೆ ಸ್ಟಫಿಂಗ್ ನಾವು ಮಾಡ್ತಾ ಇರೋದು. ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗೋಣ.
ಆಲೂಗಡ್ಡೆನ ಚೆನ್ನಾಗಿ ಸಾಫ್ಟಾಗಿ ಮ್ಯಾಶ್ ಮಾಡೋಣ. ಅಂದರೆ ನಾವು ಪರಾಟ ಮಾಡೋ ಹೊತ್ತಲ್ಲಿ ಈ ಆಲೂಗಡ್ಡೆಯಿಂದ ನಮ್ಮ ಪರಾಟ ಹರಿಬಾರ್ದು. ಆ ತರಹ ಇದನ್ನು ಮ್ಯಾಶ್ ಮಾಡಿಕೊಂಡು ಈ ತರಹ ಸಾಫ್ಟಾಗಿ ಮಾಡೋಣ. ಫ್ರೈ ಮಾಡಿದ ಕಡಲೆ ಹಿಟ್ಟನ್ನು ಇದರಲ್ಲಿ ಹಾಕೋಣ. ಇದು ಯಾಕೆ ಹಾಕಿದ್ದಂದ್ರೆ ಫ್ರೆಂಡ್, ಈ ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಈ ತರಹ ಅಂಟ್ಕೊಳ್ಬೇಕು, ಅದಕ್ಕೋಸ್ಕರ ಈ ಹಿಟ್ಟನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡಿದ್ದು ಮತ್ತು ಇದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಬಟಾಟೆ ಸ್ಟೆಪ್ಪಿಂಗು ಈ ತರಹ ಅಂಟ್ಕೊಳ್ಬೇಕು. ಸ್ಪೂನ್ಗೆ ಈ ತರಹ ಗಟ್ಟಿಯಾಗಿ ಅಂಟ್ಕೊಂಡ್ರೆ ಇದು ಚೆನ್ನಾಗಿ ನಾವು ಇದರಿಂದ ಪರಾಠ ಮಾಡಬಹುದು. ಈ ತರಹ ಇದು ಅಂಟ್ಕೋಬಹುದು. ಈ ತರಹ ಇದನ್ನು ರೆಡಿ ಮಾಡೋಣ. ಇದರಲ್ಲಿ ಕೊತ್ತಂಬರಿ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಕೊತ್ತಂಬರಿ ನೀವು ಹಾಕಬಹುದು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಗ್ಯಾಸ್ ಆಫ್ ಮಾಡಿ ಇದು ಈಗ ತಂಪಾಗೋದಕ್ಕೆ ನಾವು ಸೈಡಲ್ಲಿ ಇಡೋಣ. ಈಗ 6ನೇ ಸ್ಟೆಪ್ಪು ಅಂದರೆ ಹಿಟ್ಟು ಚೆನ್ನಾಗಿ ನಾವು ನಾದಿಟ್ಟಿದ್ವಿ. ಈಗ ಇದಕ್ಕೆ 15ರಿಂದ 20 ನಿಮಿಷ ಆಗಿದೆ. ಈ ಹಿಟ್ಟು ಈಗ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದರಿಂದ ನಾವು ರೌಂಡಾಗಿ ಮಾಲೆನ್ ತಯಾರು ಮಾಡ್ಕೊಳ್ಳೋಣ. ಈ ತರಹ ಹಿಟ್ಟನ್ನು ತೆಗೆದುಕೊಳ್ಳಿ. ನಿಮಗೆ ಎಷ್ಟು ಸೈಜಲ್ಲಿ ಪರಾಠ ಬೇಕು ಆ ಸೈಜಲ್ಲಿ ಹಿಟ್ಟು ತೆಗೆದುಕೊಳ್ಳಿ. ಇಷ್ಟು ಹಿಟ್ಟು ತಗೊಂಡ್ರೆ ಚಪಾತಿ ಸೈಜಲ್ಲಿ ಪರಾಠನ ಮಾಡಬಹುದು. ಈಗ ಈ ಹಿಟ್ಟನ್ನು ಈ ತರಹ ರೌಂಡ್ ಆಗಿ ಕೈಯಿಂದ ಮಾಡಿ, ನಡುವೆ ತಿಳುಬೇಡ, ನಡುವೆ ದಪ್ಪಾಗಿಡಿ. ಆಲೂಗಡ್ಡೆ ಸ್ಟೆಪ್ಪಿಂಗ್ ರೆಡಿ ಆಗಿದೆ. ಇದು ತಂಪಾಗಿದೆ. ಇದನ್ನು ಈ ತರಹ ರೌಂಡ್ ಮಾಡ್ಕೊಳ್ಳೋಣ. ಹಿಟ್ಟನ್ನು ಯಾವ ಸೈಜಲ್ಲಿ ತಗೋತೀರಾ ಅದೇ ಸೈಜಲ್ಲಿ ಈ ಆಲೂಗಡ್ಡೆ ಸ್ಟೆಪ್ಪಿಂಗ್ ಕೂಡ ನಾವು ರೌಂಡಾಗಿ ಮಾಡ್ಕೊಳ್ಳೋಣ. ಇದನ್ನು ಇದರಲ್ಲಿ ಈ ಹಿಟ್ಟಿನಲ್ಲಿ ಹಾಕಿ ಈ ತರಹ ಇದನ್ನು ಪ್ಯಾಕ್ ಮಾಡ್ಕೊಳ್ಳೋಣ. ಈ ತರಹ ಮಾಡಿ ಈ ಥರ ಬಾಯನ್ನು ಮುಚ್ಚೋಣ. ಈ ತರಹ ಮಾಡಿ ಇದಕ್ಕೆ ರೌಂಡಾಗಿ ಈ ತರಹ ಸೇಪ್ ಕೊಟ್ಟು ಇಟ್ಕೊಳ್ಳೋಣ. ಇನ್ನೊಂದು ಮಾಲನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಕೈಯಿಂದ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಈ ತರಹ ಈ ಉಂಡಿನ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದಿಪ್ಪನೇ ಲಟ್ಟಿಸ್ಕೊಳ್ಳಿ. ರೌಂಡಾಗಿ ಲಟ್ಟಿಸ್ಕೊಂಡು ಇದರಲ್ಲಿ ರೌಂಡಾಗಿ ಆಲೂಗಡ್ಡೆ ಸ್ಟಫಿಂಗನ್ನು ಅದರಲ್ಲಿ ಹಾಕಿ ಈ ತರಹ ಪ್ಯಾಕ್ ಮಾಡ್ಕೊಳ್ಳೋಣ. ಮೋದಕ್ ಯಾವ ತರಹ ಮಾಡ್ತೀರಾ ಆ ತರಹ ಇದನ್ನು ಪ್ಯಾಕ್ ಮಾಡಿ ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ಈ ತರಹ ಸಾಫ್ಟ್ ಕೈಯಿಂದ ಮೇಲಿನ ಮೇಲೇನೆ ಲಟ್ಟಿಸ್ತಾ ಹೋಗಿ. ನೀವು ಮೊದಲನೇ ಸಾರಿ ಮಾಡ್ತಾ ಇದ್ರೆ ಕೆಳಗಡೆನೂ ಹಿಟ್ಟು ಹಚ್ಚಿ ಮೇಲೂ ಕೂಡ ಹಿಟ್ಟು ಹಚ್ಚಿ ಈ ತರಹ ಮೇಲಿನ ಮೇಲೇನೆ ಲಟ್ಟಿಸಿ. ಹೆಚ್ಚು ದಬಾಯಿಸಿ ಲಟ್ಟಿಸಿದರೆ ಇದು ಹರಿದು ಹೋಗುತ್ತೆ ಮತ್ತು ಇತರ ಸ್ಟಫಿಂಗ್ ಎಲ್ಲ ಹೊರಗಡೆ ಬೀಳುತ್ತೆ. ಅದಕ್ಕೋಸ್ಕರ ಈ ತರಹ ಸಾಫ್ಟಾಗಿ ಲಟ್ಟಿಸ್ತಾ ಹೋಗಿ. ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ. ಕೆಳಗಡೆ ಮೇಲೆ ಹಿಟ್ಟನ್ನು ಹಚ್ಕೊಳ್ಳಿ, ಒಣ ಹಿಟ್ಟನ್ನು, ಮತ್ತು ಲಟ್ಟಿಸ್ತಾ ಹೋಗಿ. ಒಂದು ಸೈಡಲ್ಲಿ ತವೆಯನ್ನು ಇಡಿ ಬಿಸಿ ಮಾಡೋದಕ್ಕೆ. ಈ ತರಹ ಚಪಾತಿ ಯಾವ ಸೈಜಲ್ಲಿ ಲಟ್ಟಿಸ್ತೀರಾ ಅದೇ ಸೈಜಲ್ಲಿ ಇದನ್ನು ತಿಳುವಾಗಿ ಲಟ್ಟಿಸ್ಕೊಳ್ಳಿ. ಈಗ ಪ್ಯಾನ್ ಗರಂ ಇದೆ. ರೊಟ್ಟೆನ ಹೇಗೆ ಹಾಕ್ತೇವೆ, ಚಪಾತಿನ ಯಾವ ತರಹ ನಾವು ಪ್ಯಾನ್ ಮೇಲೆ ಹಾಕ್ತೇವೋ ಅದೇ ತರಹ ಇದನ್ನು ಹಾಕ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ ದೊಡ್ಡದಿಡಿ, ಚಿಕ್ಕದು ಬೇಡ. ದೊಡ್ಡ ಗ್ಯಾಸ್ ಮೇಲೆ ಈ ತರಹ ಇದನ್ನು ಚೆನ್ನಾಗಿ ಬಿಸಿ ಮಾಡ್ತಾ ಹೋಗೋಣ. ಇದನ್ನು ಹಾಕಿದ ಬಗ್ಗೆ ಇದಕ್ಕೆ ತುಪ್ಪನ ಹಾಕಿ ಎಲ್ಲ ಸೈಡಿಂದ ತುಪ್ಪನ ಬಿಡಿ. 10 ಸೆಕೆಂಡ್ ಮೇಲೆ ಇದನ್ನು ಪಲ್ಟಿ ಹಾಕಿ ಆಮೇಲೆ ಇನ್ನಷ್ಟು ತುಪ್ಪನ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ನೋಡಿ, 2 ನಿಮಿಷದಲ್ಲಿ ಪರಾಠ ರೆಡಿ ಆಗಿದೆ. ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್. ನೋಡಿ ಫ್ರೆಂಡ್, ನಮ್ಮ ಈ ಪರಾಠ ರೆಡಿ ಆಗಿವೆ. ಅರ್ಧ kg ಆಲೂ ಪರಾಠೆಯಲ್ಲಿ 4ರಿಂದ 5 ಜನ ಆರಾಮಾಗಿ ಬ್ರೇಕ್ಫಾಸ್ಟ್ ಇಲ್ಲದೆ ಇದ್ರೆ ಊಟ ಕೂಡ ಈ ಪರಾಠೆನ ಮಾಡಬಹುದು. ಈ ತರಹ ಎಲ್ಲ ರೆಡಿ ಮಾಡಿ ಇಡಿ. ನಿಮಗೆ ಯಾವಾಗ ನೀವು ಊಟಕ್ಕೆ ಕೊಂಡಿರ್ತೀರಾ ಅದೇ ಟೈಮಲ್ಲಿ ಈ ತರಹ ಲಟ್ಟಿಸಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬಹುದು. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಇಂದಿನ ರೆಸಿಪಿ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳಿ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಜರೂರಾಗಿ ಲೈಕ್ ಮಾಡಲು ಮರಿಬೇಡಿ. ನಮ್ಮ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಫ್ರೆಂಡ್. ಇಂತಹದ್ದೇ ವೆರೈಟಿ ವಿಡಿಯೋಸ್ಗಳನ್ನು ನೋಡೋದಕ್ಕೋಸ್ಕರ ನಮ್ಮ ಈ ಸಂಚತಾಜ್ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಫ್ರೆಂಡ್.